ನನ್ನ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ಏನಿವಾಗ ನಿನಗೇನು? ಚಿತ್ರಾನ್ನ ಮಾಡುವ ವಿಧಾನ. ಇವಾಗ ಒಳ್ಳೆ ಆಯಿಲ್ನ ಬೆಳೆಸಿ ಸನ್ಫ್ಲವರ್ ಆಯಿಲ್, ಗೋಲ್ಡ್ ವಿನ್ನರ್ ಆಯಿಲ್ನ ಬೆಳೆಸಿ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು. ನಾವು ವೆಂಕಿ ಸ್ಪೆಷಲ್ ಮೊಟ್ಟೆ ಬೋಂಡ ಕಟ್ ಮಾಡಿ ಸರ್ ಮೇಲೆ ಹಾಕಿ. ನೀವೇ ಈಗ ಮೊಟ್ಟೆ ಬೋಂಡ ಕಟ್ ಮಾಡಲು ವಿಧಾನ: ದಾರ, ಕುದಿಸಿದ ಮೊಟ್ಟೆ, ಬೇವರ್ಸಿ ನೋಡಿ ತಾಯಿ ನಿಮ್ಮ ಮಗ ಹೇಗೆ ಮೊಟ್ಟೆ ಇಟ್ಕೊಂಡವನೆ ಅಂತ ನೋಡಿ. ಎಷ್ಟು ಜನ ಮೊಟ್ಟೆ ಭವನ ನಿಮ್ಮ ಮಮ್ಮಿಗೋಸ್ಕರ ಇನ್ನು ಮದುವೆನ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಾವು ವಿಡಿಯೋ. ಇಲ್ಲಿ ತೆಗಿತಾವ್ರು ಇವರು. ಸುಮ್ಮನೆ ಇರು ನೀನು. ಆಡಿಯೋ ಎಲ್ಲ ಬರಬಾರ್ದು ಇದ್ರಲ್ಲಿ. ಮೊಟ್ಟೆ ಬೋಂಡ ಮಾಡೋ ವಿಧಾನ: ಮೊಟ್ಟೆನ ಚೆನ್ನಾಗಿ ನೀರಲ್ಲಿ 10 ನಿಮಿಷ ಕುದಿಸ್ಬೇಕು. ಕುದಿಸಿದ ನೋಡಿ ಹೀಗಾಗತ್ತೆ ಮೊಟ್ಟೆ. 10 ನಿಮಿಷ ಚೆನ್ನಾಗಿ ಮೊಟ್ಟೆನ ಕುದಿಸಿದ ಮೇಲೆ ನಿಮ್ಮ ಸಾಮಾನ್ಯವಾಗಿ ಮೊಟ್ಟೆನ ಯಾವ ಥರ ಕಟ್ ಮಾಡ್ತೀರಾ ನೀವು? ಚಾಕುವಿಂದ ಕಟ್ ಮಾಡ್ತೀರಾ. ಚಾಕುವಿಂದ ಕಟ್ ಮಾಡಬಾರ್ದು, ದಾರ ಇರುತ್ತಲ್ಲ, ದಾರದಿಂದ ಮೊಟ್ಟೆನ ನೀಟಾಗಿ ಕಟ್ ಮಾಡಿದ್ರೆ ಮೊಟ್ಟೆ ಒಳ್ಳೆ ಶೇಪ್ನಲ್ಲಿ ಕಟ್ ಆಗುತ್ತದೆ. ನೋಡಿ ನಮ್ಮ ವೆಂಕಿ ಸರ್ ಕಟ್ ಮಾಡ್ತಿದ್ದಾರೆ. ಮೊಟ್ಟೆ ಹಂಗಾಗಿ ಕಟ್ ಮಾಡೋದು, ಹಿಂಗಿಂಗ್ ಕಟ್ ಮಾಡೋದು. ಓ ಇಲ್ಲ ಸರ್, ಹಂಗಾಗಲ್ಲ, ಉದ್ದಕ್ಕೆ ಮಾಡ್ಬೇಕು ಸರ್, ಉದ್ದಕ್ಕೆ ಕಟ್ ಮಾಡಬೇಕು. ಹೌದು ಸರ್, ನಮಗೆ ಬೋಂಡ ಚೆನ್ನಾಗಿ ಬರ್ತದೆ. ಹಂಗಲ್ಲ, ಹಿಂಗೆ ಕಟ್ ಮಾಡ್ತೀವಿ. ಹಂಗೆ ಕಟ್ ಮಾಡ್ತೀವಿ. ಮೊಟ್ಟೆ ಬೋಂಡ ಮಾಡೋದ್ರ ಬಗ್ಗೆ ನಾವು ಇವತ್ತು ವೆಂಕಿ ಸರ್ ಅವ್ರ ಜೊತೆಲಿ ಇದ್ದೀವಿ. ಮೊಟ್ಟೆ ಬೋಂಡ ಮಾಡೋದನ್ನ ಯಾವ ರೀತಿ ಅಂತ ಹೇಳಿಕೊಡ್ತಾರೆ, ತಾವೆಲ್ಲರೂ ನೋಡಿ. ಎಲ್ಲವನ್ನೂ ಹಾಕಲ್ಲ ನಾವು, ಸಾಕು. ಎಲ್ಲ ಬೋಂಡ ಮಾಡ್ತೀರಾ? ಹ್ಞೂ ಸರ್, ಒಂದು ಬೋಂಡ ತಿಂದು ನೋಡೋಣ, ಚೆನ್ನಾಗಿತ್ತಂದ್ರೆ ಎಲ್ಲ ಮಾಡೋದು. ಹಾಂ, ಮೊಟ್ಟೆ ಬೋಂಡ ಮಾಡಲು ನಾವು ಒಳ್ಳೆ ಸನ್ಫ್ಲವರ್ ಆಯಿಲ್ನ ಬೆಳೆಸಿದ್ದೀವಿ. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದ ಮೇಲೆ ಮೊಟ್ಟೆ ಬೋಂಡ ಯಾವ ಥರ ಬಿಡಬೇಕಂತ ನಿಮಗೆ ತೋರಿಸ್ತೀವಿ ನಾವು. ಮೊಟ್ಟೆ ಬೋಂಡ ಮಾಡೋರು ಅಡುಗೆ ಭಟ್ರಾದಂಥ ವೆಂಕಿ ಸರ್ ಅವ್ರನ್ನ ಕರೆಯೋಣ. ಸಾರ್, ವೆಂಕಿ ಸರ್, ಸಾರ್, ನಮ್ಮ ಮೊಟ್ಟೆ ಬೋಂಡ ಮಾಡ್ತಕ್ಕಂಥ ವೆಂಕಿ ಸರ್ ಅವ್ರನ್ನ ಹುಡುಕ್ತಾ ಇದ್ವಿ. ಅವರು ಇಲ್ಲಿ ಆಚೆ ಬಂದು ನಿಂತಿದ್ದಾರೆ. ಎಣ್ಣೆ ಕಾಯ್ದ ಮೇಲೆ ಒಳಗಡೆ ಬಂದು ಮೊಟ್ಟೆ ಬೋಂಡ ಮಾಡ್ತೀನಂತ. ಇವಾಗ ಎಣ್ಣೆ ತುಂಬ ಕಾದಿದೆ. ಮೊಟ್ಟೆನ ಕಡ್ಲೆಟ್ ಒಳಗಡೆ ಹಾಕಿ ಕಲಿಸ್ತಾ ಇದ್ದೀವಿ. ಮೊಟ್ಟೆನ ಕಡ್ಲೆಟ್ಟಲ್ಲಿ ಚೆನ್ನಾಗಿ ಕಲಿಸಿ ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ವಿ. ನಾವು ಟೋಟ್ಲು ಹಬ್ಬ ಅಂದರೆ ಒಂದು 4 ಜನ ಇದ್ದೀವಿ. 4 ಜನಕ್ಕೆ ಎಷ್ಟು ಮೊಟ್ಟೆ ಹಾಕಿರ್ಬೋದು ಹೇಳಿ? 30 ಮೊಟ್ಟೆಗಳನ್ನ ಹಾಕಿದ್ದೀವಿ. ಆ ಥರ ಸ್ಪೆಷಲಾಗಿ ಮಾಡ್ತಾರೆ ನಮ್ಮ ವೆಂಕಿ ಸರ್ ಮೊಟ್ಟೆ ಬೋಂಡನ. ಮೊಟ್ಟೆ ಬೋಂಡ ರೆಡಿ ಆದಮೇಲೆ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಇವಾಗ ಮೊಟ್ಟೆ ಬೋಂಡ ಮಾಡಿದ್ದೀವಿ. ಈಗ ನೆಕ್ಸ್ಟು ಹೀರೆಕಾಯಿ ಬೋಂಡನ ಮಾಡ್ತಾಯಿದ್ದೀವಿ. ಬಜ್ಜಿ.
ಸಾರಿ ಹೀರೆಕಾಯಿ ಬಜ್ಜಿನ ಬಿಡ್ತಾ ಇದ್ದೀವಿ. ಸಾರಿ ನಿಮಗೆ ಮೊಟ್ಟೆ ಬೊಂಡ ಹೆಂಗೆ ರೆಡಿಯಾಗಿದೆ ಅಂತ ತೋರಿಸಿಲ್ವಾ? ಅಲ್ಲ, ಇವಾಗ first ಅದು ತೋರ್ಸು. ಮೊಟ್ಟೆ ಬೊಂಡನ ರೆಡಿಯಾಗಿರೋದನ್ನು ತೋರಿಸ್ತಾ ಇದ್ದೀವಿ. ಬಾಯಲ್ಲೆಲ್ಲ ನೀರು ಬರುತ್ತಲ್ಲ ಸರ್ ಮೊಟ್ಟೆ ಬೊಂಡ ನೋಡಿದರೆ. ಸ್ವಲ್ಪ ಬಿಸಿ ಇದೆ, ತಣ್ಣಗಾದ್ಮೇಲೆ ಸ್ವಲ್ಪ ತಿಂತೀನಿ, ನಿಮಗೂ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕೊಡ್ತೀನಿ. ಇವಾಗ ನೆಕ್ಸ್ಟು ಹೀರೆಕಾಯಿ ಬೋಂಡ ಮಾಡುವ ವಿಧಾನ. ಪುಡಿ ಹಾಕಲ್ವಾ? ಸ್ವಲ್ಪ ಕಮ್ಮಿ ಇಡಿ ಸರ್ ಫಸ್ಟ್. ಹೀರೆಕಾಯಿ ಬೋಂಡ ಮಾಡುವಾಗ ಫಸ್ಟು ಹೀರೆಕಾಯಿನ ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡ ನಂತರ ಈ ರೀತಿ ಕಟ್ ಮಾಡಬೇಕು ಸ್ಲೈಸ್ ಆಗಿ. ಹೀರೆಕಾಯಿ ತೊಳ್ಕೊಂಡ್ಮೇಲೆ ನಿಮ್ಮ ಮನೇಲಿ ಮಾಮೂಲಿ ಚಿಕ್ಕ ಚಾಕು ಇರುತ್ತೆ, ಚಿಕ್ಕ ಚಾಕುವಿಂದ ಹೀರೆಕಾಯಿನ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಈ ಥರ ದೊಡ್ಡ ಚಾಕುನ ತಗೊಂಡು ಕಟ್ ಮಾಡಿ. ಹೀರೆಕಾಯಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ಯಾವ ಚಾಕು ಇದೆ ಆ ಚಾಕು ಇವರು ಅಂತ ಕೇಳಬೇಡಿ. ಇವಾಗ ಹೀರೆಕಾಯಿ ಬಜ್ಜಿ ಮಾಡೋದನ್ನು ನಮ್ಮ ಪವನ್ ಅವರು ಹೇಳಿಕೊಡ್ತಾರೆ. ಕಡಲೆ ಹಿಟ್ಟೊಳಗಡೆ ಖಾರದ ಪುಡಿ ಹಾಕಬೇಕು ಸ್ವಲ್ಪ ಲೈಟಾಗಿ, ಮತ್ತು ಉಪ್ಪು ಹಾಕಬೇಕು, ಸ್ವಲ್ಪ ನೀರಕ್ಕೆ ಸ್ವಲ್ಪ ಸೋಡಾ ಹಾಕಬೇಕು. ಕೈನ ತೊಳ್ಕೊಂಬಿಟ್ಟು ಅಲ್ಲಾಡಿಸ್ಬೇಕು, ಹಂಗೆ ಅಲ್ಲಾಡಿಸ್ಬಾರ್ದು ಹೀರೆಕಾಯಿ ಬಜ್ಜಿ ಮಾಡೋ ಟೈಮಲ್ಲಿ. ಒಂದು ಸ್ವಲ್ಪ ಹಾಕಿ ಚಿಕ್ಕದಾಗಿ ನಿಮಗೆ ಹೀರೆಕಾಯಿ ಬಜ್ಜಿಗೆ ಎಷ್ಟು ನೀರು ಬೇಕೋ ನಿಮ್ಮ ಕೈ ಅಂದಾಜು ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಹೀರೆಕಾಯಿ ಬಜ್ಜಿನ ನಮ್ಮ ಪವನ್ ಅವರು ಯಾವ ರೀತಿ ಹಾಕ್ತಾರೆ ಅಂತ ಹೇಳಿಕೊಡ್ತಾರೆ. ಹೆಂಗಿದೆ ಸ್ಮೆಲ್ ಗೊತ್ತಾಗ್ತಿದ್ಯಾ? ಸ್ಮೆಲ್ಲಿಂದ ಗೊತ್ತಾಗಲ್ಲ, ತಿಂದ್ಮೇಲೆ ಗೊತ್ತಾಗತ್ತೆ. ಇರ್ರಿ ರೆಡಿ ಆದ್ಮೇಲೆ ಹೇಳ್ತೀವಿ ತಿಂದ್ಬಿಟ್ಟು. ನಮ್ಮ ಪವನ್ ಅವರೇ ನಗ್ತಿದ್ದಾರೆ, ಹೀರೆಕಾಯಿ ಬಜ್ಜಿ ಇಷ್ಟು ಚೆನ್ನಾಗಿ ಆಗ್ತೀನಿ ನಾನಂತ. ಸರ್ ಏನು ಸರ್ ಹೀರೆಕಾಯಿನ ತಿಂದು ಸಾಯಿರನ್ನ ಥರ ಆಗ್ತಾ ಇದ್ರಲ್ಲ, ನೀಟಾಗಿ ಹಾಕಿ ಸರ್. ಸಾಕಾ ಬೇಕಾ? ಏನು ಹಾಕ್ತಿದ್ದೀರಿ? 2 ಬಿತ್ತು ಇರಲಿ ಸಾಕ, ಇನ್ನು 3 ಇದಾವೆ ಹಾಕ್ಬಿಡಿ. ಆಗಲ್ವಾ? ಮೂರು ಅಂದ್ಬಿಟ್ಟು ಆಗ್ತಾನೆ ಇದ್ರಿ. ಬೆಂಕಿ ಸರ್ ಅವರು ಹೀರೆಕಾಯಿ ಬಜ್ಜಿನ ತಿಂದು ಸಾಯ್ಲಿ ನನ್ನ ಮಕ್ಕಳನ್ನ ರೇಂಜಿಗೆ ಹಾಕ್ತಾರೆ. ತಿಂದಮೇಲೆ ಬದುಕ್ತೀವೋ ಸಾಯ್ತೀವೋ ಅಂತ ಹೇಳ್ಕೊಡ್ತೀವಿ ಸರ್. ಬದುಕಿದ್ರೆ ಅಪ್ಲೋಡ್ ಮಾಡ್ತೀವಿ, ಬದುಕಿದ್ರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಸತ್ತೋದ್ರೆ ದಯವಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅಲ್ಲಿಂದನೇ ಸೂಪರ್ ಆಗಿದೆಯಲ್ಲ ಸರ್ ಹೀರೆಕಾಯಿ ಬೋಂಡ. ಅದನ್ನ ಎಷ್ಟು ಇದಕ್ಕೆನಾ ಈಗ ನಮ್ಮ ಪವನ್ ಅವರು ಹೀರೆಕಾಯಿ ಬೋಂಡ ಮಾಡುವ ವಿಧಾನ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಏನು ಹಾಕ್ಬಿಡ್ತೀವಿ ಅದನ್ನ ಎಷ್ಟು ಯಾವುದಕ್ಕೆ ಮತ್ತೆ ಇದು ಪವನ್ ಸರ್ ನೀವು ಹೆಂಗೆ ಕಾಣಿಸ್ತಿದ್ದೀರ ಗೊತ್ತಾ? ಹಾಂ, ಅಯ್ಯೋ ನನ್ನ ಎಕಡ ಅನ್ನೋ ಥರ ಲುಕ್ಕಲ್ಲಿ ಹೀರೆಕಾಯಿ ಬಜ್ಜಿನ ಮಾಡ್ತಾ ಇದ್ದೀರಾ. ನನಗೆ ಈ ರೋಸೆ ಕೊಟ್ರೆ ಯಾವ ಥರ ಬರುತ್ತಾನೆ. ಹೀರೆಕಾಯಿ ಬಜ್ಜಿ ಮಾಡೋ ಟೈಮಲ್ಲಿ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತಲ್ಲ, ಬೋರ್ ಹೊಡಿತೀಯಲ್ಲ, ಅದಕ್ಕೋಸ್ಕರ ಒಂದು ಹಾಡು ಆಡ್ತೀವಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಹುಟ್ಟಿದ ಊರ ಬಿಟ್ಟು ಬಂದ ಮೇಲೆ ಇನ್ನೇನು ಕೆಲಸ ಬಾಕಿ ಇದೆ ಮಾಡೋದೆಲ್ಲ ಮಾಡಿಬಿಟ್ಟು. ಅಲ್ಲಿಂದ ಬೈತವ್ರೆ ಪಕ್ಕದ ಮನೆಯವ್ರು, ಬೇಡ ಆಡೋ ಸಾಂಗ್ ಕಟ್. ತುಂಬ ಚೆನ್ನಾಗಿ ಹೀರೆಕಾಯಿ ಬಜ್ಜಿ ಸ್ಮೆಲ್ ಅಂತೂ ಸೂಪರ್ ಆಗಿದೆ ಸರ್. ಹೀರೆಕಾಯಿ ಬಜ್ಜಿಗೆ ಏನೇನು ಹಾಕಿದ್ರು ಸರ್? ಅದು ಬೋಂಡ ಒಂದು ನಮ್ಮ ಜವೀನವರು ಕೊಟ್ಟು ಟೇಸ್ಟ್ ಮಾಡೋಕೆ ಹೇಳಿ. ಓಕೆ ಸರ್, ಅಲ್ಲಿ ಇದರ ನೋಡಿ, ಅಲ್ಲಿ ಇವಾಗ ಬೋಂಡನ ತೊಗೊಂಡು ಹೋಗ್ತಾ ಇದ್ದೀವಿ ಟೇಸ್ಟ್ ಮಾಡೋಕ್ಕೆ.
ನಮ್ಮ ಜಮೀನ್ ಸರ್ನ ಕೊಡ್ತಾ ಇದೀವಿ. ಅಲ್ಲಿ ಬೆಂಕಿ ಸರ್ ಫಸ್ಟ್ ಜಮೀನ್ ಸರ್ ನಾನು ಬೇಡಪ್ಪ, ನಾನು ಫ್ಯಾಮಿಲಿ ಮ್ಯಾನು, ಬ್ಯಾಚುಲರಿಗೆ ಫಸ್ಟ್ ಕೊಡಿ, ಅವ್ರು ಕೊಟ್ಟಕ್ಕಂದ್ಮೇಲೆ ಬೇಕಾದ್ರೆ ನಾನು ತಿನ್ನೋದು ತಿನ್ನಲಾರ್ದು ಡಿಸೈಡ್ ಮಾಡ್ತಿದ್ದಾರೆ. ಸರ್ ಇದು ಒಂದು ಸರ್ ಹೊಟ್ಟೆಯನ್ನು ಬಚ್ಚಿಟ್ಕೊಳ್ಳಿ. ಮೊಟ್ಟೆ ಬೋಂಡ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ಸರ್. ನೋಡಿ ಮೊಟ್ಟೆ ಬೋಂಡ ಮಾಡಿರ್ತಕ್ಕಂಥ ವೆಂಕಿ ಸರ್ ಅವರು ಸೂಪರ್ ಆಗಿದೆ ಅಂತಿದ್ದಾರೆ. ನಾವು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀವಿ, ವೆಂಕಿ ಸರ್ ಅವ್ರಿಗೆ ಬೇಕಂದ್ರೆ ಹೇಳಿ. ಮೊಟ್ಟೆ ಬೋಂಡ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇವಾಗ ನೆಕ್ಸ್ಟ್ ನಮ್ಮ ಜಮೀನ್ ಸರ್ ಅವ್ರಿಗೆ ಕೊಡೋಣ. ರಿವ್ಯೂ ಕೇಳ್ರಿ ಫಸ್ಟು. ಸರ್ ಹೆಂಗಿದೆ ಸರ್? ಸರ್ ಮೊಟ್ಟೆ ಬೋಂಡ ಹೇಗಿದೆ ಸರ್? ಸ್ವಲ್ಪ ಸಪ್ಪೆ ಇದೆ ಸರ್. ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಸಪ್ಪೆ ತಿಂತಿದ್ದಾರೆ ಸರ್. ನೋಡಿ ಜಮೀನ್ ಸರ್ ಅವರು ಮೊಟ್ಟೆ ಬೋಂಡ ತಿನ್ನಿ ಅಂದರೆ ಇಲ್ಲ ಸರ್ ಅಂತಿದ್ದಾರೆ. ಹಾಂ ಇವಾಗ ತೊಗೊಂಡ್ರು. ಇವಾಗ ಅದೇ ರೀತಿ ಪವನ್ ಅವ್ರಿಗೆ ಒಂದು ಮೊಟ್ಟೆ ಬೋಂಡ ಒಯ್ತಾ ಇದ್ದೀನಿ. ಹಾಂ ಹೌದು, ಆಫೀಸ್ ಬಂದೆ ಸರ್. ಸರ್ ಮೊಟ್ಟೆ ಬೋಂಡ ಹೇಗಿದೆ ಸರ್? ಸರ್ ಈಗ ವಿಕ್ಟರ್ ನಮ್ಮದು ಚಿಕನ್ ಡಿನ್ನರ್ ಸರ್ ಮೊಟ್ಟೆ ಬೋಂಡ ಹೇಗಿದೆ ಸರ್? ಮೊಟ್ಟೆ ಬೋಂಡ ಹೇಗಿದೆ? ಇವ್ರು ಏನು ಹೇಳ್ತಾ ಇಲ್ಲ. ಉಪ್ಪೇ ಇಲ್ಲ. ಮರ್ತು ಬಿಟ್ಟಿದ್ದೀರಾ? ಮೊಟ್ಟೆ ಬೋಂಡದಲ್ಲಿ ಉಪ್ಪನ್ನ ಲೈಟಾಗಿ ಹಾಕಿದ್ವಿ, ಯಾಕಂದರೆ ಕೆಲವರಿಗೆ ಶುಗರ್ ಇರುತ್ತೆ, ಕೆಲವರಿಗೆ ಶುಗರ್ ಇರಲ್ಲ, ಅದಕ್ಕೇನೆ. ಶುಗರ್ ಉಪ್ಪು ಏನು ಸಂಬಂಧ ಸರ್? ಒಳಗಡೆ ಇದು ಇರುತ್ತಲ್ಲ ಸರ್, ಒಳಗಡೆ ಇದು ಇರುತ್ತೆ, ಅದು ನಮಗೆ ಸಪ್ಪೆ ಮಾಡಿಸ್ತೀವಿ. ಇಲ್ಲ ಸರ್, ಓಟ್ ತಿಂತೀವಿ ನಾವು. ಅಂದ್ರೆ ಅದು ಬೇರೆ ಸರ್, ನಾವು ನಾರ್ಮಲ್ ಆಗಿ ಒಡೆಗೆ ಹಾಕಿದ್ದೇವೆ ಸರ್. ಇದು ಸನ್ಫ್ಲವರ್ ಆಯಿಲಿಂದ ಮಾಡಿರ್ತಕ್ಕಂಥದ್ದು ಸರ್. ಗೋಲ್ಡ್ ವಿನ್ನರ್ ಆಯಿಲಿಂದ ಮಾಡಿರ್ತಕ್ಕಂಥದ್ದು. ನೀವು ಯಾವುದಾದ್ರು ಆಯಿಲಿಂದ ತಿಂದ್ಬಿಟ್ರೆ ಅದಕ್ಕೆ ಸರ್ ಹೇಳೋದು. ಹಾಂ ಯಾಕಂದ್ರೆ ಒಳಗಡೆ ಇದಿರುತ್ತೆ, ಹೀರೆಕಾಯಿ ಇರುತ್ತೆ, ಹೀರೆಕಾಯಿ ಬೇಯಬೇಕು. ಇವಾಗ ನೆಕ್ಸ್ಟ್ ಹೀರೆಕಾಯಿ ಬಜ್ಜಿ ಆಯಿತು, ಅದನ್ನು ಟೇಸ್ಟ್ ನೋಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಲೋ ಫ್ಲೇಮ್ ಇಟ್ಕೊಂಡು ಕೆಂಪಗಾಗೋ ಥರ ಬೇಯಿಸ್ಕೊಬೇಕು. ಹಾಂ ಒಟ್ಟಿನಲ್ಲಿ ಒಳ್ಳೆ ಸಾಧನೆ ಮಾಡಿರ್ತಾರೆ. ಗೊಜ್ಜು ರೆಡಿ ಆಗಿತ್ತು ಅಂತ ಹೇಳಿದ್ನಲ್ಲ, ಅದೇ ರೀತಿ ರೈಸ್ ಕುಕ್ಕರಲ್ಲಿ ಇಟ್ಟಿದೆ ಅಂತ ಹೇಳಿದೆ. ನೋಡಿ ರೈಸ್ನ ಕುಕ್ಕರಿಂದ ಆಚೆ ತೆಗಿತಾ ಇದ್ದೀವಿ. ನೋಡಿ ಇದು ಸೋನಾ ಮುಸ್ರಿ ಅಕ್ಕಿ. ಎಲ್ಲರೂ ಸೋನಾ ಮುಸ್ರಿ ಅಕ್ಕಿನ ಅಲ್ಲ, ಸೋನಾ ಮುಸ್ರಿ ರೈಸಿಂದ ತುಂಬ ಚೆನ್ನಾಗಿರುತ್ತೆ ರೈಸು. ರೈಸಿಂದ ರೈಸ್ ಆಗುತ್ತಾ? ಅಲ್ಲ, ಸೋನಾ ಮುಸ್ರಿ ಅಕ್ಕಿಯಿಂದ ಚಿತ್ರಾನ್ನ ತುಂಬ ಅದ್ಭುತವಾಗುತ್ತದೆ. ನಾವು ಚಿತ್ರಾನ್ನ ಮಾಡ್ಬೇಕಂದ್ರೆ ಎಲ್ಲರೂ ಫ್ಯಾನ್ ಯೂಸ್ ಮಾಡ್ತೀವಿ. ನಾವು ಫ್ಯಾನ್ ಯೂಸ್ ಮಾಡ್ತಾಯಿಲ್ಲ, ಏರ್ ಕೂಲರ್ ಯೂಸ್ ಮಾಡ್ತಿದ್ದೀವಿ. ನೋಡಿ ಎಲ್ಲರೂ ಚಿತ್ರಾನ್ನ ರೈಸ್ ಆರಿಸ್ಬೇಕಂದ್ರೆ ಏರ್ ಕೂಲರ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಚಿತ್ರಾನ್ನ ಆಗುತ್ತೆ. ಆಕ್ಚುಲಿ ಜನ ಬೈಕಳಕ್ಕಾದ್ರೂ ನೋಡ್ತಾರೆ. ಯಾರಿಗ ಬೇಕೋ ಬ್ಯಾಚುಲರ್ ಲೋಕ, ಯಾರಿಗ ಬೇಕು ಬ್ಯಾಚುಲರ್ ಲೋಕ, ನಮ್ಮದು ಬ್ಯಾಚುಲರ್ ಲೈಫು ಯಾವಾಗ ಮುಗೀತೆಪ್ಪ. ಏನು ಹೇಳಿ ಸರ್, ಚಿತ್ರಾನ್ನ ಮಾತ್ರ ತಿಂದರೆ ಸೂಪರಾಗಿರುತ್ತೆ ಮಾತ್ರ. ಸರ್ ಇವರು ವಿಕಾಸ್ ಸರ್ ಯಾವಾಗಲೂ ನನ್ನ ಇದು ಉಬ್ಬಿಸಿ ಚಿತ್ರಾನ್ನ ಮಾಡಿಸ್ಕೊಂತಾರೆ. ನಾನು ಚಿತ್ರಾನ್ನ ಮಾಡೋಕ್ಕಂತೇಳಿ ರೈಸ್ ಕುಕ್ಕರಲ್ಲಿ ಇಡ್ತಿದ್ದೆ ಸರ್. ರೈಸ್ ಎಲ್ಲ ಒತ್ತೋಗ್ಬಿಡ್ತಿತ್ತು. ಇಲ್ಲಿ ನೋಡಿ ಪವನ್ ಅವ್ರಿಗೆ ಒಂಚೂರು ರೈಸು ಒತ್ಸೇ ಇಲ್ಲ. ಏನು ಸಾರ್, ಚಿತ್ರಾನ್ನ ಮಾಡ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಚಿತ್ರಾನ್ನ ಗೊಜ್ಜನ್ನ ವೈಟ್ ರೈಸಲ್ಲಿ ಕಲಿಸ್ತಾ ಇದ್ದೀವಿ. ಕಡಲೆಬೇಳೆ ಈಗ ಕಿತ್ತಾಕಿರೋದು ಅಂತಂದರೆ ಹೇಳಿ, ಅದನ್ನ ಹೇಳಿ. ಹಾಂ ಹೇಳಿ ಸರ್, ನೀವೇ ಕಾರಣ.
ಅಲ್ಲಿ ಏನು ಮಾಡಬೇಕು, ಚೀಟಿಂಗ್ ಮಾಡಬೇಕು. ಚಿತ್ರಾನ್ನ ಗೊಜ್ಜನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಹಾಕು ಇದ್ರು ಫ್ಯಾಮಿಲಿ ಅವರು ಸರ್ ಚಿತ್ರಾನ್ನ ತೋರಿಸು ಹೆಂಗೋ ಮಾಡೋದು ಅಂತ ಕಟ್ನ. ವೈಟ್ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅಲ್ವಾ? ಕೊತ್ತಂಬರಿ ಕಟ್ ಮಾಡಿ ತೋರಿಸೋಗಿ. ಕೊತ್ತಂಬರಿ ಕಟ್ ಮಾಡಿ ತೋರಿಸ್ಬೇಕಾ ಸರ್? ಓಕೆ ಸರ್. ತೋರಿಸ್ಬೇಕು ಸರ್. ಕೊತ್ತಂಬರಿ ಕಟ್ ಮಾಡೋ ವಿಧಾನ ಇಷ್ಟು ಸಾಕಲ್ಲ? ಇರ್ಲಿತ್ತ ಸರ್. ಹೀರೆಕಾಯಿ ಬಜ್ಜಿ ಟೇಸ್ಟ್ ನೋಡ್ಲಾ? ಸೂಪರ್ ಆಗಿದೆ ಸರ್. ಖಾರ ಉಪ್ಪು ಹಾಂ, ಉಪ್ಪು ಎಲ್ಲ ಕಡಿಮೆ ಇದೆ. ಚಿತ್ರಾನ್ನ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ನೋಡಿ ನಗ್ತಾರೆ ನಮ್ಮ ಪವನ್ ಸರ್. ಸರ್ ಒಂಚೂರು ಸ್ಮೈಲ್ ಸರ್. ಅದು ಚಿತ್ರಾನ್ನ ಸ್ಮೈಲ್ ಅಲ್ಲ, ಹಾಂ, ಇಲ್ಲಿ ಯಾವುದೋ ಒಂದು ಮೀಮ್ ಬಂದಿತ್ತು, ಮೀಮ್ ನೋಡಿದ್ದು. ಆಗ ನನ್ನ ಚಿತ್ರಾನ್ನ ಸ್ಮೆಲ್ಗೆ ನಕ್ರೆ ಅನ್ಕೊಂಡ್ಬಿಟ್ಟೇನೋ ಸರ್. ರೆಡಿ. ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕಂತ ಹೇಳ್ಬಿಟ್ಟು ಅತಿಥಿಗಳನ್ನ ಕರೆಸಿದ್ದೀವಿ. ಜವೀನ್ ಅಂತ ಫಸ್ಟ್ ಅತಿಥಿ, 2ನೇ ಅತಿಥಿ ವೆಂಕಟೇಶ್ ಅವರು, 3ನೇ ಅತಿಥಿ ವಿಶ್ವ ಅವರು, 4ನೇ ಅತಿಥಿ ಅಂದರೆ ಚಿತ್ರಾನ್ನ ಮಾಡಿರ್ತಕ್ಕಂಥ ಪವನ್ ಅವರು. ಟೇಸ್ಟ್ ನೋಡಿಬಿಟ್ಟು ಇದ್ರ ಬಗ್ಗೆ ನಾವು ಅಭಿಪ್ರಾಯನ ತಿಳಿಸ್ತೀವಿ. ಸರಿ ಒಂದು ಕೊತ್ತಂಬರಿ ಒಂದು ಹಾಕೊಂಡು ಮರ್ತೋಗಿದ್ವಿ. ಲಾಸ್ಟಿಗೆ ಕೊತ್ತಂಬರಿನೇ ಹಾಕಿ ಚಿತ್ರಾನ್ನ ಲಾಸ್ಟಲ್ಲೇ ಹಾಕ್ಬೇಕು. ಹಾಂ, ಕೊತ್ತಂಬರಿ ಯಾವತ್ತು ಲಾಸ್ಟಲ್ಲಿ ಹಾಕ್ಬೇಕು, ಫಸ್ಟಿಗೆ ಹಾಕ್ಬೇಡಿ. ರೆಡಿ, ಚಿತ್ರಾನ್ನ ರೆಡಿ. ಇವಾಗ ಚಿತ್ರಾನ್ನ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಅಭಿಪ್ರಾಯನ ಹೇಗಿದೆ ಅಂತ ಹೇಳ್ತೀವಿ. ಇವಾಗ ನೋಡಿ, ಚಿತ್ರಾನ್ನ ಮಾಡಿರ್ತಕ್ಕಂಥ ಅಡುಗೆ ಭಟ್ರು ಫಸ್ಟ್ ತಟ್ಟೆ ತಗೊಂಬಲ್ಲಿ ಹೊಟ್ಟೆ ಹಸುವಿಗೆ ತಿನ್ನೋಣ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಅವರೇ ಚಿತ್ರಾನ್ನ ಮಾಡಿರೋದು, ತರಲೇಬೇಕು ತಟ್ಟೆ ತರಲಿಲ್ಲ ಅಂದರೆ ಅವ್ರು ನಮ್ಮ ಚಿತ್ರಾನ್ನ ಹಾಕಲ್ಲ. ಓಕೆ ಸರ್. ಹಾಂ, ಕೊನೆಗೂ ತಟ್ಟೆ ಬಂದ್ಬಿಟ್ಟು ಒಳ್ಳೆ ಕಾಂಬಿನೇಷನ್. ಮೊಟ್ಟೆ ಬೋಂಡ, ಹೀರೆಕಾಯಿ ಬೋಂಡ, ಚಿತ್ರಾನ್ನ, ನಾಟ್ ಬೋಂಡ. ಸಾರಿ, ಹೀರೆಕಾಯಿ ಬಜ್ಜಿ ಮತ್ತು ಅದ್ರ ಜೊತೆಗೆ ಫಿಶ್ ಫ್ರೈ. ಮೊದಲಿಗೆ ಟೇಸ್ಟ್ ಮಾಡಿಬಿಟ್ಟು ಚಿತ್ರಾನ್ನ ಹೇಳ್ತೀವಿ. ಮೊದಲು ಚಿತ್ರಾನ್ನ ನಾನು ಟೇಸ್ಟ್ ಮಾಡೋಣ ಅನ್ಕಂಡೆ. ಅಡುಗೆ ಭಟ್ರಾದಂಥ ಪವನವ್ರಲ್ಲೇ ತಿಕ್ಕ ಮಚ್ಕೊಂಡಿರಲಿ, ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ ಅಂತವ್ರೆ. ಪರವಾಗಿಲ್ಲ, ತಿನ್ಕೊಳ್ಳಿ ಸರ್. ಹೀರೆಕಾಯಿ ಬಜ್ಜಿ. ಸರ್, ಹೇಗಿದೆ ಚಿತ್ರಾನ್ನ? ಸರ್, ಏನು ಮಾತಾಡ್ತಿಲ್ಲಲ್ಲ ಸರ್? ಮಾತು ಬಂದಾಯ್ತಾ ಮತ್ತೆ ಸರ್? ಅದ್ಭುತ. ಹಾಂ, ಚಿತ್ರಾನ್ನ ತಿಂದಮೇಲೆ ಸರ್ ಡ್ರೀಮ್ಗೆ ಹೋಗ್ಬಿಟ್ಟಿದ್ದಾರೆ. ಡ್ರೀಮಲ್ಲಿ ರಂಬೆ, ಊರ್ವಶಿ, ಮೇನಕ ಎಲ್ಲ ಕಾಣಿಸ್ತಿದ್ದಾರಂತೆ. ನನಗಂತೂ ದೇವರಾಣೆ ಗೊತ್ತಾಗ್ತಿಲ್ಲ. ನಾನು ಚಿತ್ರಾನ್ನ ಒಂದು ಸಲ ತಿಂದ್ಬಿಟ್ಟು ನೋಡ್ತೀನಿ. ನಿಮಗೂ ಹಾಗೆ ಯಾಕೆ ಹಾಂ, ದಯವಿಟ್ಟು ಹಾಕಿ ಕೊಡಿ ಸರ್, ನಮಗೂ ಬಾಯಲ್ಲಿ ನೀರು ಬರ್ತಾಯಿದೆ. ಚಿತ್ರಾನ್ನ 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 ಚಿತ್ರಾನ್ನ, ನೀನೇ ನನ್ನ ಮನಸ್ಸಲ್ಲಿರೋ ಚಿತ್ರಾನ್ನ. ನೀವೆಲ್ಲರೂ ಅನ್ಕೊಂಡಿದ್ರಾ ಬರೀ ಚಿತ್ರಾನ್ನ, ಹೀರೆಕಾಯಿ ಬಜ್ಜಿ, ಮೊಟ್ಟೆ ಬೋಂಡ ತಿಂತಿದ್ದಾರಂತ? ಇಲ್ಲ, ಅದ್ರ ಜೊತೆಗೆ ವೆರೈಟಿ ಇದೆ ನೋಡಿ. ಫಿಶ್ ಫ್ರೈ, ಮೊಟ್ಟೆ, ಲೆಮನ್, ಇದು ಚಿತ್ರಾನ್ನ ವೆರೈಟಿ ಆಗಿದೆಯಲ್ಲ. ನಾವು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಹಂಗೆ ಇರಿ ಲೈನಲ್ಲೇ ಸರ್. ಇರಿ ಸರ್, ರಿವ್ಯೂ ಇಂಪಾರ್ಟೆಂಟ್ ಇದೆ ಸರ್. ಹೇಗಿದೆ ಸರ್ ಚಿತ್ರಾನ್ನ, ಹೀರೆಕಾಯಿ ಬಜ್ಜಿ, ಬೋಂಡ, ಫಿಶ್ ಫ್ರೈ? ಹಾಕೊಳ್ತೀನಿ. ಜಮೀನ್ ಸರ್, ಹಾಂ ಸರ್. ಹೇಗಿದೆ ಸರ್? ಟೇಸ್ಟ್ ಮಾಡಿ ಹೇಳಿ. ಟೇಸ್ಟಾ ಸರ್? ಚಿತ್ರಾನ್ನ ಫಸ್ಟ್ ಟೇಸ್ಟ್ ಮಾಡಿ. ಯಾವಾಗಲೂ ಮಾಡಿರ್ತಕ್ಕಂಥವ್ರ ಅಭಿಪ್ರಾಯ ಮುಖ್ಯ ಅಲ್ಲ, ತಿನ್ನತಕ್ಕಂಥವ್ರ ಅಭಿಪ್ರಾಯ ಮುಖ್ಯ ಯಾವಾಗ್ಲೂ. ಉಪ್ಪು ಹಾಕಿಲ್ಲ ಸರ್. ಸರ್, ಉಪ್ಪಲ್ಲಿದೆ ಕೊಲೆಸ್ಟ್ರಾಲ್ ಅಂತ ನಮ್ಮ ವೆಂಕಿ ಸರ್ ಹೇಳ್ತಾರೆ. ಇರಪ್ಪ, ಇವ್ರು ಯಾವಾಗಲೂ ಒಂದೊಂದು ರೋಗ ಇದ್ದಿದ್ದೆ ಇವ್ರದ್ದು. ಇವ್ರು ಬಿಡಕ್ಕೆ ಅಲ್ಲಿ ಕೇಳಿ. ಹಾಂ, ಇಲ್ಲಿ ನಮ್ಮ ಕಡಲೆ ಬೀಜ ಮ್ಯಾನ್ ಇದ್ದಾರೆ. ತಡಿ ಅಂತಾರೆ ಸರ್. ಹೇಗಿದೆ ಸರ್ ಚಿತ್ರಾನ್ನ? ಒಂದು ಶೇರ್ ಉಪ್ಪು ಹಾಕಿದಾನಪ್ಪ, ಉಪ್ಪಾಗಿಲ್ಲ ಸರ್. ನೀವು ಉಪ್ಪು ಹಾಕಿಲ್ಲ, ಉಪ್ಪು ಒಂದು ಶೇರ್ ಅಂತಿದ್ರ. ಇವ್ರು ಉಪ್ಪಿಲ್ವಾ ಅಂತವ್ರೆ, ಇವರು ಉಪ್ಪು ಹಾಕಿದೀನಿ ಅಂತವ್ರೆ. ಜಾಸ್ತಿನೇ ಹಾಕಿದ್ವಿ ನಾವು. ಬಟ್ ನನಗಂತೂ ಕರೆಕ್ಟಾಗಿದೆ. ನನಗಂತೂ ಅರ್ಥ ಆಗ್ತಿಲ್ಲ. ಇವ್ರು 3 ಜನದ ರಿವ್ಯೂ ನೋಡ್ಬಿಟ್ಟು ನಾನು ತಿನ್ಕೊಂಬಿಟ್ಟು ಹೇಳ್ತೀನಿ ರೀ ಟೇಸ್ಟ್. ಈಗ ಇವ್ರನ್ನೇ ಕೇಳೋಣ ಇರಿ, ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಫಸ್ಟ್ ಲಿಂಬೆಹಣ್ಣು ಹಿಂಡ್ಕೊತೀನಿ ಸರ್, ಕಚಕ್ಕಂತ ಚೆನ್ನಾಗಿ ಕಲಿಸ್ತೀನಿ. ಯಾಕಂದ್ರೆ ಒಂದೊಂದ್ಸಲ ಚೆನ್ನಾಗಿ ಕಲಿಸಲ್ಲ ನಮ್ಮ ಫೋನ್ ಸರ್.
ಸಖತ್ತಾಗಿದೆ ಸರ್, ನಿಜವಾಗ್ಲೂ ತುಂಬ ಖುಷಿ ಆಯ್ತು ಮಾತ್ರ. ಸರ್ ಸಪ್ಪೆ ಇದೆ ಅಂತ ಇದ್ದಾರೆ ಎಲ್ಲರೂ, ಅದನ್ನ ಹೇಳಿ ಸರ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನನಗಂತೂ ಪರ್ಫೆಕ್ಟ್ ಸರ್. ಪರ್ಫೆಕ್ಟ್ ಆಗಿದೆ. ಇವರಿಬ್ಬರಿಗೂ ಕೊರೋನಾ ಬಂದಿದೆ ಈಗ. ಅವ್ರು ಯಾರು ಗೊತ್ತವರು ದಾನಮ್ಮಕ್ಕ ಅಲ್ಲಿ ಟೊಮೊಟೊ ಬಾತ್ ಮಾಡಿದ್ರೆ ಬಿರಿಯಾನಿ ಅಂತ ಹೇಳೋರು ಅವರು. ತುಂಬ ಚೆನ್ನಾಗಿದೆ, ಉಪ್ಪು ಎಲ್ಲ ಪ್ರತಿಯೊಂದು ಪದಾರ್ಥ ತುಂಬ ಚೆನ್ನಾಗಿದೆ ಸರ್. ಏನು ಸರ್ ತೋರ್ಬಿಟ್ಟಿದ್ದೀರಾ? ಯಾಕೆ ಸರ್? ಇರ್ಬೆ ಅಂತೀರ ನೋಡ ಅಂತೀರ ಏನು ಸರ್? ಚಿತ್ರಾನ್ನ ತಿನ್ನೋಕ್ಕಿಂತ ಮುಂಚೆ ಚೆನ್ನಾಗಿದ್ರಿ, ತಿಂದಾದ್ಮೇಲೆ ಚೆನ್ನಾಗಿರ್ತೀರ ಸರ್. ನಮ್ಮ ಚಿತ್ರಾನ್ನ ನೋಡ್ಬಿಟ್ಟು ನನಗೆ ಬೇಡ. ನಮ್ಮ ಚಿತ್ರಾನ್ನ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ ಸೂಪರ್ ಆಗೈತೆ ಇವತ್ತು. ಲೇಟಾಗಿ ಕೊಂಡ್ರು ಲೇಟೆಸ್ಟ್ ಕುಂತಾ ಇದೀವಿ. ಲೇಟಾಗಿ ಕೊಂಡ್ರು ಲೇಟೆಸ್ಟ್ ಸರ್. ನಮ್ಮ ಚಾನಲ್ ಬಗ್ಗೆ ಹೇಳಿ ಸರ್, ಯಾವುದಕ್ಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ? ಜಮೀನ್ ಸರ್, ಯಾವ ಚಾನಲ್ ಬರ್ತೋ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ 3-4 ಇದೆ ಸರ್, ಯಾವಂತ ನಾವು ಈ ವಿಡಿಯೋ ಚಾನಲ್ಗೆ ಹಾಕಿದ್ಮೇಲೆ, ಅಪ್ಲೋಡ್ ಮಾಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ರೀತಿ ಅಡುಗೆ ಮಾಡ್ತಕ್ಕಂಥ ವಿಡಿಯೋಗಳನ್ನ ಕಳಿಸ್ತೀವಿ. ನೀವು ನಮ್ಮಂಥ ಕಲಾವಿದರನ್ನ ಸಪೋರ್ಟ್ ಮಾಡ್ತೀರ ಅಂತೇಳಿ ಆಶೀರ್ವಾದ ತೋತಾ ಇದೀವಿ. ಯಾವ ತರ ಕಲಾವಿದರು ಅಂತ ಫಸ್ಟ್ ಹೇಳಿ ನೀವು. ಅಡುಗೆ ಮಾಡ್ತಕ್ಕಂಥ ಕಲಾವಿದರು. ಯಾಕೆ ಸರ್? ಯಾಕೆ ಸರ್? ಸರ್ ಕೊಡಿ ಇಲ್ಲಿ. ಕೊಟ್ಟೆ ಸರ್. ಈಗ ಯಾವ ತರ ಕಲಾವಿದರು ಏನು ಮಾಡಬೇಕು ಅಂತ ನೀವೇ ಹೇಳಿ. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿದೆ. ಈರುಳ್ಳಿನೂ ಇದು ಹೀರೆಕಾಯಿ ಬಜ್ಜಿ, ಮೊಟ್ಟೆ ಬೋಂಡ, ಫಿಶ್ ಫ್ರೈ. ನಮ್ಮಂಥ ಅಡುಗೆ ಮಾಡ್ತಕ್ಕಂಥ ಎಲ್ಲ ಹುಡುಗರು ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಜಮೀನ್ ಸರು, ವೆಂಕಿ ಸರು, ಪವನ್ ಸರು, ಮತ್ತು ನಾನು ಕ್ಯಾಮ್ರಾ ಹಿಡಿದು ಇಷ್ಟ ತನಕ ಬಯಸ್ಕೊಂಡಿದ್ದೆ, ವಿಶ್ವ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಇದೇ ರೀತಿ ನೆಕ್ಸ್ಟ್ ಅಡುಗೆಗಳ ಎಪಿಸೋಡ್ಗಳ ಬಿಡ್ತಾ ಇರ್ತೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ನಮ್ಮ ಇಡೀ ಟೀಮ್ ಮೇಲೆ ಇರಲಿ ಅಂತೇಳಿ ನಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಿಂಗೆ ಮಾತಾಡ್ತಾ ಹೋದರೆ ಚಿತ್ರಾನ್ನ ಇವರೆಲ್ಲ ಖಾಲಿ ಮಾಡಿಬಿಡ್ತಾರೆ. ಫಸ್ಟ್ ನಾನು ತಿಳ್ಕೊಂಡ್ಬಿಡ್ತೀನಿ. ಬಾಯ್ 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 ಬಾಯ್.